ಸೋದರಿ ಶ್ರುತಕೀರ್ತಿ, ನೀನು ನಮ್ಮ ಸೀತೆಯನ್ನು ಕಂಡಿದೆಯಾ? ಇಲ್ಲ ಮಾಂಡವಿ, ಅವಳನ್ನು ಕಾಣಬೇಕು ಎಂದೇ ಹೊರಟೆ. ಆದರೆ ಏನಾಯಿತು ಶ್ರುತಕೀರ್ತಿ? ನನ್ನ ಪತಿಯು ಸೀತೆಯನ್ನು ಕಾಣುವುದು ಬೇಡ, ಅವಳಿಗಾಗಿ ಪ್ರಾರ್ಥಿಸು ಎಂದರು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದೆ. ಇದು ವಿಚಿತ್ರವಾಗಿದೆ. ವಿಚಿತ್ರವೇ? ಏನದು ವಿಚಿತ್ರ ಮಾಂಡವಿ? ನನ್ನ ಪತಿಯು ಕೂಡ ಸೀತೆಯ ಬಳಿಗೆ ಹೋಗುತ್ತೇನೆ ಎಂದಾಗ ಬೇಡವೆಂದರು. ಅವಳ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡು ಎಂದು ಹೇಳಿದರು. ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಹೌದೇ? ಇದು ನಿಜವಾಗಿಯೂ ವಿಚಿತ್ರವಾಗೇ ಇದೆ. ಇವರಿಬ್ಬರು ನಾವು ಸೀತೆಯನ್ನು ಕಾಣುವುದು ಬೇಡ ಎಂದು ಏಕೆ ಹೇಳಿದರು? ಇದಕ್ಕೇನಾದರೂ ಕಾರಣವಿರಬಹುದೇ ಮಾಂಡವಿ? ಶ್ರುತಕೀರ್ತಿ, ಸೀತೆಯು ತನ್ನ ಬಯಕೆಯಂತೆ ಋಷ್ಯಾಶ್ರಮಕ್ಕೆ ಹೋಗುತ್ತಿರುವ ವಿಷಯವನ್ನು ನನ್ನ ಪತಿ ಹೇಳಿದರು. ಗರ್ಭಿಣಿಯಾದ ಅವಳ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸು ಎಂದು ಹೇಳಿದ್ದರೆ ಅದು ಉಚಿತವಾಗಿಯೇ ಇದೆ. ಅದೇನೋ ಸರಿ, ಆದರೆ ಅವಳು ಹೊರಡುವ ಮುನ್ನ ಅವಳಿಗೆ ಶುಭ ಹಾರೈಸಿ ಕಳಿಸಿಕೊಡಬಹುದಾಗಿತ್ತು. ಅದರಿಂದ ಯಾವ ಹಾನಿಯಾಗುತ್ತಿತ್ತು? ಹೌದು, ಅದು ನಿಜ. ಅವಳಿಗೆ ಶುಭ ಕೋರುವ ಬದಲು ಅವಳಿಗಾಗಿ ಪ್ರಾರ್ಥನೆ ಮಾಡು ಎಂದು ಏಕೆ ಹೇಳಿದರು? ನನಗೂ ಅರ್ಥವಾಗುತ್ತಿಲ್ಲ ಮಾಂಡವಿ. ಏನಾಯಿತು ಸ್ವಾಮಿ? ಏಕೆ ಸುಮ್ಮನೆ ಕುಳಿತು ಬಿಟ್ಟಿರಿ? ಏನು ಮಾತನಾಡುತ್ತಿಲ್ಲ? ಊರ್ಮಿಳೆ, ಸಹೋದರನ ಆದೇಶದಂತೆ ನಾನು ಅತ್ತಿಗೆಯನ್ನು ಗಂಗಾ ತೀರದ ಋಷ್ಯಾಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಅಂದರೆ ಋಷಿ ಆಶ್ರಮಗಳನ್ನು ಸಂದರ್ಶಿಸಬೇಕೆಂಬ ಸೀತೆಯ ಬಯಕೆ ಈಡೇರುತ್ತಿದೆ? ಬಯಕೆ ಏನೋ ಈಡೇರುತ್ತಿದೆ, ಆದರೆ ಏನಾಯಿತು ಸ್ವಾಮಿ? ನಿಮ್ಮ ಮುಖದಲ್ಲಿ ಯಾವುದೋ ನೋವು ಕಾಣುತ್ತಿದೆ. ಇಲ್ಲವಲ್ಲ, ಅತ್ತಿಗೆಯನ್ನು ನಾನು ಕರೆದುಕೊಂಡು ಹೋಗುತ್ತಿರುವ ವಿಷಯವನ್ನು ನಿನಗೆ ಹೇಳಿದೆ ಅಷ್ಟೇ. ಬೇರೆ ಏನೂ ಇಲ್ಲವೇ? ಇಲ್ಲ, ಬೇರೆ ಏನಿರಲು ಸಾಧ್ಯ? ಹಾಗಾದರೆ ಸರಿ ಸ್ವಾಮಿ, ನಾನೊಂದು ಕೋರಿಕೆಯನ್ನು ಕೇಳಲೆ? ಯಾವ ಕೋರಿಕೆ? ನಿಮ್ಮಿಂದ ನಾನು ನಿಮ್ಮ ವನವಾಸದ ಅನುಭವಗಳನ್ನೆಲ್ಲ ಕೇಳಿದೆ. ಸರಿ, ಅದಕ್ಕೇನು? ಆಗ ನೀವು ಋಷ್ಯಾಶ್ರಮಗಳು, ಅವರ ಮಹಿಮೆಗಳು, ಅವರ ಉಪದೇಶಗಳನ್ನೆಲ್ಲ ಹೇಳಿದಿರಿ. ಹೌದು, ಹೇಳಿದೆ. ಅದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸಿನಲ್ಲೂ ಒಂದು ಅಪೇಕ್ಷೆ ಉಂಟಾಗಿದೆ. ಯಾವ ಅಪೇಕ್ಷೆ? ನಾನು ಒಮ್ಮೆ ಋಷ್ಯಾಶ್ರಮಗಳನ್ನು ನೋಡಬೇಕೆಂಬ ಅಪೇಕ್ಷೆ. ಅದಕ್ಕೇನು? ನಾನೇ ಕರೆದುಕೊಂಡು ಹೋಗಿ ಬರುತ್ತೇನೆ ಎಂದು ಹೇಳಿದೆನಲ್ಲ, ಎಂದಾದರೂ ಹೋಗಿ ಬಂದರಾಯಿತು. ಹಿಂದೆ ಹೋಗಿ ಬಂದರೆ ಏನಾಗುತ್ತದೆ? ಏನು, ಹಿಂದೆ ಹೋಗಬೇಕೆ? ಹೌದು ಸ್ವಾಮಿ, ಹೇಗಿದ್ದರೂ ನೀವು ಸೀತೆಯನ್ನು ತಪೋವನಗಳ ಸಂದರ್ಶನಕ್ಕೆ ಕರೆದುಕೊಂಡು ಹೋಗುತ್ತಿರುವಿರಿ. ನಾನು ಅವಳ ಜೊತೆ ಬಂದರೆ ಯಾವ ತೊಂದರೆಯಾಗುತ್ತದೆ? ನಿರಾಯಾಸವಾಗಿ ನನ್ನ ಅಪೇಕ್ಷೆಯು ಈಡೇರುತ್ತದೆ. ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ನೀನು ನನ್ನೊಂದಿಗೆ ಬರುವಂತಿಲ್ಲ. ಯೋಚನೆ ಮಾಡಿ ಸ್ವಾಮಿ, ಸೀತೆ ಗರ್ಭಿಣಿ. ನಾನು ಅವಳ ಜೊತೆ ಇದ್ದರೆ ಅವಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬಹುದು. ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ. ಇಲ್ಲ ಊರ್ಮಿಳೆ, ಅದು ಸಾಧ್ಯವಿಲ್ಲ. ಅಮಾತ್ಯ ಸುಮಂತ್ರರು ರಥ ನಡೆಸಬೇಕು. ನಾನು ಅತ್ತಿಗೆ ಮಾತ್ರ ಹೋಗಬೇಕು, ಬೇರೆ ಯಾರು ಹೋಗುವಂತಿಲ್ಲ. ಹಾಗೆಂದು ರಾಜಾಜ್ಞೆಯಾಗಿದೆಯೇ? ನಾನು ಜೊತೆಯಲ್ಲಿ ಬಂದರೆ ಯಾವ ತೊಂದರೆಯಾಗುತ್ತದೆ? ಊರ್ಮಿಳೆ, ನನ್ನನ್ನು ಅರ್ಥ ಮಾಡಿಕೊ. ಬೇಡ ಬಂದರೆ ಬೇಡ, ನಾನು ನಿನ್ನನ್ನು ಕರೆದುಕೊಂಡು ಹೋಗುವಂತಿಲ್ಲ. ಊರ್ಮಿಳೆ, ನನ್ನನ್ನು ಕ್ಷಮಿಸು.
ಇದಕ್ಕೆ ಕಾರಣವಿದೆ. ಆ ಕಾರಣವೇನೆಂದು ನಿನಗೆ ಬೇಗನೆ ತಿಳಿಯುತ್ತದೆ. ಏನಾಗಿದೆ ಇವರಿಗೆ? ನಾನೇನಾದರೂ ತಪ್ಪು ಮಾತನಾಡಿದ್ದೇನೆ? ಏಕೆ ಹೀಗೆ ಕೋಪ ಮಾಡಿಕೊಂಡು ಹೊರಟು ಹೋದರು? ನನಗೆ ಇನ್ನೂ ಒಂದು ಸಂದೇಹವಿದೆ ಶ್ರುತಕೀರ್ತಿ. ಏನದು? ಸದಾ ಉಲ್ಲಾಸದಿಂದ ಇರುತ್ತಿದ್ದ ನನ್ನ ಪತಿ ಇಂದು ಮುಂಜಾನೆಯೇ ಅತ್ಯಂತ ಚಿಂತಾಕ್ರಾಂತರಾಗಿದ್ದರು. ಹೌದೇ? ನನ್ನ ಪತಿಯು ದುಃಖದಲ್ಲಿರುವಂತಿತ್ತು. ಹಾಗಾದರೆ ಅವರಿಬ್ಬರ ದುಃಖ ಚಿಂತೆಗೆ ಏನೋ ಬಲವಾದ ಕಾರಣವೇ ಇರಬೇಕು. ಅವರ ಚಿಂತೆಗೂ ಸೀತೆ ಋಷ್ಯಾಶ್ರಮಕ್ಕೆ ಹೋಗುತ್ತಿರುವುದಕ್ಕೂ ಏನಾದರೂ ಸಂಬಂಧವಿರಬಹುದೇ? ಶ್ರುತಕೀರ್ತಿ, ನಿನ್ನೆ ರಾತ್ರಿ ಏನೋ ಮಾತನಾಡಬೇಕೆಂದು ರಾಮಚಂದ್ರ ನನ್ನ ಪತಿಯನ್ನು ಕರೆಸಿಕೊಂಡರು. ನನ್ನ ಪತಿಗೂ ಅಂತಹ ಸಂದೇಶ ಬಂದಿತ್ತು. ಅವರು ಕೂಡಲೇ ಹೊರಟರು. ಅಂದರೆ ಅಲ್ಲಿ ಸೋದರರ ನಡುವೆ ಏನೋ ಮಾತುಕತೆ ನಡೆದಿರಬೇಕು. ಲಕ್ಷ್ಮಣನು ಅವರ ಜೊತೆಗೆ ಇದ್ದಾನೆ? ಅದನ್ನು ಊರ್ಮಿಳಿಯೇ ತಿಳಿಸಬೇಕು. ಮಾಂಡವಿ, ಏನೋ ನಡೆದಿದೆ. ಅದೇನು ಶುಭವೋ ಅಶುಭವೋ ತಿಳಿಯದು. ಮೊದಲು ಊರ್ಮಿಳೆಯನ್ನು ಕಾಣೋಣ. ಹೌದು, ಅದೇ ಸರಿಯಾದದ್ದು. ಮೊದಲು ನಮ್ಮ ಪತಿಯರು ಹೇಳಿದಂತೆ ಸೀತೆಯ ಯೋಗಕ್ಷೇಮಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಆಗಲಿ, ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರ ಊರ್ಮಿಳೆಯನ್ನು ನೋಡೋಣ. ಲಕ್ಷ್ಮಣ, ಗಂಗಾ ನದಿ ತೀರಕ್ಕೆ ಹೊರಡಲು ರಥ ಸಿದ್ಧವಿದೆ. ಆಯಿತು, ನಾನು ಈಗಲೇ ಅತ್ತಿಗೆಯನ್ನು ಕರೆತರುತ್ತೇನೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯ ಬಯಕೆಯನ್ನು ಈಡೇರಿಸಲು ನಿನ್ನ ಅಣ್ಣನಿಂದ ಆದೇಶ ದೊರಕಿದೆ. ಸಂತೋಷ ಪಡಬೇಕಾದ ಈ ಸಂದರ್ಭದಲ್ಲಿ ನಿನ್ನಲ್ಲಿ ಯಾವುದೇ ಉತ್ಸಾಹ ಕಾಣಿಸುತ್ತಿಲ್ಲವಲ್ಲ? ಏಕೆ? ಏನಾದರೂ ಕಾರಣವಿದೆಯೇ? ಅಥವಾ ನನಗೂ ಹೇಳಬಾರದಂತಹ ಯಾವುದಾದರೂ ವಿಷಯವಿದೆಯೇ? ಸುಮಂತ್ರರೇ, ನೀವು ನಿನ್ನೆ ರಾತ್ರಿಯಿಂದ ಈವರೆಗೆ ಮಹಾರಾಜರನ್ನು ಕಾಣಲಿಲ್ಲವೇ? ಇಲ್ಲ, ನಾನು ಪ್ರಯತ್ನ ಪಟ್ಟೆ. ಆದರೆ ಅವರು ಏಕಾಂತದಲ್ಲಿರಲು ಬಯಸುತ್ತಿದ್ದಾರೆಂದು ತಿಳಿಯಿತು. ನನಗೆ ಆಶ್ಚರ್ಯವಾಯಿತು. ಮಹಾರಾಜರು ಎಂದೂ ಹೀಗೆ ವರ್ತಿಸಿರಲಿಲ್ಲ. ವಿಚಾರಿಸಿದಾಗ ನಿನ್ನೆ ರಾತ್ರಿ ಗುಪ್ತಚಾರರು ತಂದ ವಾರ್ತೆಯಿಂದ ಅವರು ಮೌನವಾಗಿರುವರೆಂದು ತಿಳಿಯಿತು. ಅದೇನಿರಬಹುದು? ಮಹಾರಾಜರ ಮನಸ್ಸಿನ ಮೇಲೆ ಅಂತಹ ಪರಿಣಾಮ ಬೀರಲು ಏನು ಕಾರಣವೆಂದು ತಿಳಿಯಲಿಲ್ಲ. ಸುಮಂತ್ರರೇ, ನಿಮ್ಮಂತಹ ಸೂಕ್ಷ್ಮ ಮತಿಗಳಿಗೂ ಮಹಾರಾಜರ ವರ್ತನೆಗೆ ಕಾರಣವೇನೆಂದು ತಿಳಿಯಲು ಸಾಧ್ಯವಾಗಲಿಲ್ಲವೇ? ಅಥವಾ ತಿಳಿದರೂ ತಿಳಿಯದವರಂತೆ ನಡೆಸುತ್ತಿರುವಿರಾ? ಲಕ್ಷ್ಮಣ, ನಾನು ಖಂಡಿತ ನಟಿಸುತ್ತಿಲ್ಲ. ಮನಸ್ಸು ಮಾಡಿದರೆ ಶೋಧನೆಯಿಂದ, ತರ್ಕ ಕಲ್ಪನೆಗಳಿಂದ ವಿಷಯವೇನೆಂದು ತಿಳಿಯುವ ಶಕ್ತಿ ನನಗಿದೆ. ಆದರೆ ಅಂತಹ ಕುತೂಹಲಕ್ಕಿಂತ ರಾಜಪರಿವಾರದವರ ಸಂತೋಷ ನನಗೆ ಬಹಳ ಮುಖ್ಯ. ಆದ್ದರಿಂದಲೇ ನಿನ್ನ ಈ ದುಃಖದ ಮುಖವನ್ನು ಕಂಡು ನನಗೆ ಕಳವಳವಾಗುತ್ತಿದೆ. ನೀನೇ ನಿನ್ನ ದುಃಖಕ್ಕೆ ಕಾರಣವೇನೆಂದು ಹೇಳಿದರೆ ಅದರ ನಿವಾರಣೆಗೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಸುಮಂತ್ರರೇ, ನಮ್ಮ ತಂದೆಯವರ ನಂತರ ನೀವೇ ನಮಗೆಲ್ಲ ಹಿರಿಯರು. ರಘುವಂಶದ ಬಗೆಗೆ ನಿಮಗಿರುವ ನಿಷ್ಠೆ, ಪ್ರಾಮಾಣಿಕತೆಗಳ ಬಗ್ಗೆ ನಾನು ಬಲ್ಲೆ. ರಾಜ್ಯಾಡಳಿತದಲ್ಲಿ ನಿಮ್ಮ ಸಲಹೆ ಸೂಚನೆಗಳಿಗೆ ನಮ್ಮ ತಂದೆಯವರಾದ ದಶರಥ ಮಹಾರಾಜರು ಹೆಚ್ಚಿನ ಮಾನ್ಯತೆ ನೀಡುತ್ತಿದ್ದರು. ನನ್ನ ಸಹೋದರ ರಾಮಚಂದ್ರನು ನಿಮಗೆ ಅದೇ ರೀತಿ ಗೌರವ ನೀಡುತ್ತಿದ್ದಾನೆ. ಆದರೆ ಇದೊಂದು ವಿಷಯದಲ್ಲಿ ಮಾತ್ರ ಅವನು ಯಾರಿಗೂ ತಿಳಿಯಬಾರದೆಂದು ಮೌನ ವಹಿಸಿರುವಂತೆ ಕಾಣುತ್ತಿದೆ. ಲಕ್ಷ್ಮಣ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಮಹಾರಾಣಿಯವರನ್ನು ಗಂಗಾ ನದಿ ತೀರಕ್ಕೆ ಕರೆದುಕೊಂಡು ಹೋಗುವುದಕ್ಕೂ ನಿನ್ನ ಈ ದುಃಖದ ಮುಖಕ್ಕೂ
ಏನೋ ಸಂಬಂಧವಿರುವಂತೆ ಅನಿಸುತ್ತಿದೆ. ಅಮಾತ್ಯರೇ, ನಿಮ್ಮ ಊಹೆ ಸರಿಯಾಗಿದೆ. ಮಹಾರಾಜರು ಅತ್ತಿಗೆಯನ್ನು ಗಂಗಾ ತೀರದ ಋಷ್ಯಾಶ್ರಮದ ಬಳಿ ಬಿಟ್ಟು ಬರಲು ಆಜ್ಞೆ ಮಾಡಿದ್ದಾರೆ. ಅಂದರೆ ಮಹಾರಾಣಿಯವರನ್ನು ಮರಳಿ ಕರೆದುಕೊಂಡು ಬರುವುದಿಲ್ಲವೇ? ಇಲ್ಲ ಅಮಾತ್ಯರೇ, ಇಲ್ಲ. ನನ್ನ ಸಹೋದರ ಅತ್ತಿಗೆಯನ್ನು ತ್ಯಜಿಸಿದ್ದಾನೆ. ಲಕ್ಷ್ಮಣ, ನೀವು ಹೇಳುತ್ತಿರುವುದಾದರೂ ಏನು? ಇದಕ್ಕೆ ಕಾರಣವೇನು? ರಾಮಚಂದ್ರನ ಈ ನಿರ್ಧಾರಕ್ಕೆ ಕಾರಣವಾದರೂ ಏನು? ಹೇಳುತ್ತೇನೆ ಮಾತ್ಯರೇ, ಹೇಳುತ್ತೇನೆ. ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ಸೀತೆ ತಪೋವನಕ್ಕೆ ಹೋಗಿ ಬರಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸಿದ್ದಳು. ಅದೇ ನೆಪದಲ್ಲಿ ಅವಳನ್ನು ಗಂಗಾ ತೀರದಲ್ಲಿ ಅರಣ್ಯದಲ್ಲಿ ಬಿಟ್ಟು ಬರಬೇಕು. ಇಲ್ಲವಾದರೆ ಖಡ್ಗದಿಂದ ನನ್ನ ಕೊರಳನ್ನು ಕತ್ತರಿಸಿಕೊಳ್ಳುತ್ತೇನೆ. ಅಮಾತ್ಯರೇ, ಈಗ ಹೇಳಿ, ರಾಮಚಂದ್ರ ತನ್ನ ನಿರ್ಧಾರವನ್ನು ಬದಲಿಸುವಂತೆ ಮಾಡುವ ಯಾವುದಾದರೂ ಉಪಾಯ ನಿಮ್ಮಲ್ಲಿದೆಯೇ? ಇಲ್ಲ ಲಕ್ಷ್ಮಣ, ಮಹಾರಾಜರ ನಿರ್ಧಾರವನ್ನು ಬದಲಾಯಿಸುವಂತೆ ಮಾಡುವ ಉಪಾಯ ಖಂಡಿತ ನನ್ನ ಬಳಿ ಇಲ್ಲ. ಈಗ ಉಳಿದಿರುವುದು ಅವರ ಆಜ್ಞೆಯನ್ನು ಪಾಲಿಸುವುದಷ್ಟೇ. ಈಗ ನನ್ನ ದುಃಖಕ್ಕೆ ಕಾರಣವೇನೆಂದು ಅರ್ಥವಾಯಿತೆ? ಅರ್ಥವಾಯಿತು ಲಕ್ಷ್ಮಣ, ಅರ್ಥವಾಯಿತು. ಈಗ ನನಗೂ ದುಃಖವಾಗುತ್ತಿದೆ. ಆದರೆ ರಾಜಾಜ್ಞೆಯ ಪಾಶ ನಿನ್ನಂತೆಯೇ ನನ್ನನ್ನೂ ಬಂಧಿಸಿದೆ. ಆಗಲಿ, ನಾನು ಅತ್ತಿಗೆಯನ್ನು ಕರೆತರುತ್ತೇನೆ. ಊರ್ಮಿಳೆ, ಓ ನೀವಾ? ನಾವೇ. ನಾವು ಬಂದರೂ ನಮ್ಮತ್ತ ಗಮನವೇ ಇಲ್ಲದೆ ಏನನ್ನೂ ಯೋಚಿಸುತ್ತಿರುವೆಯಲ್ಲ. ಊರ್ಮಿಳೆ, ಏಕೆ ಹೀಗೆ ಕುಳಿತಿರುವೆ? ಏನಾಯಿತು? ಅದಿರಲಿ, ಈ ದಿನ ನೀವು ನಮ್ಮ ಸೀತೆಯನ್ನು ನೋಡಿದಿರಾ? ಇಲ್ಲ, ನೀನು ನೋಡಿರಬಹುದೇನೋ ಎಂದು ಕೇಳಲು ಬಂದೆವು. ಹೌದು ಊರ್ಮಿಳೆ, ಸೀತೆಯು ತಪೋವನಕ್ಕೆ ಹೋಗುವಾಗ ನೀನಾದರೂ ಅವಳಿಗೆ ಬೀಳ್ಕೊಡಲು ಹೋದೆಯಾ ಎಂದು ಕೇಳಲು ಬಂದೆವು. ಇಲ್ಲ ಸೋದರಿಯರೇ, ನನಗೆ ಆ ಭಾಗ್ಯ ಸಿಗಲಿಲ್ಲ. ನಮಗೂ ಅವಳನ್ನು ಕಾಣುವುದಾಗಲಿಲ್ಲ. ಏಕೆ ಹೀಗಾಯಿತೆಂದು ಅರ್ಥವಾಗುತ್ತಿಲ್ಲ. ಸೀತೆಯ ಜೊತೆಯಲ್ಲಿ ಹೋಗಬೇಕೆಂದು ಆಸೆ ಪಟ್ಟಿದ್ದೆ. ಅದು ಸಾಧ್ಯವಾಗಲಿಲ್ಲವೆಂದು ಬೇಸರವಾಗಿದೆ. ಏನು, ನೀನು ಸೀತೆಯ ಜೊತೆಗೆ ಹೋಗಬೇಕು ಎಂದುಕೊಂಡಿದ್ದೇಯಾ? ಹೌದು. ವನವಾಸದಿಂದ ಬಂದ ಮೇಲೆ ನನ್ನ ಪತಿ ಋಷ್ಯಾಶ್ರಮದ ಬಗ್ಗೆ ಬಹಳವಾಗಿ ಹೇಳಿದರು. ಅದನ್ನು ಕೇಳಿದ ಮೇಲೆ ನನಗೂ ಒಮ್ಮೆ ಅಲ್ಲಿ ಹೋಗಿ ಬರಬೇಕೆಂದು ಅನಿಸಿತ್ತು. ಹೇಗಿದ್ದರೂ ಸೀತೆ ಹೋಗುತ್ತಿದ್ದಾಳೆ, ಅವಳ ಜೊತೆ ಹೋಗಬಹುದೆಂದುಕೊಂಡಿದ್ದೆ. ಹೌದು, ನೀನು ಹೋಗಬಹುದಿತ್ತು. ಹೌದು ಶ್ರುತಕೀರ್ತಿ, ಸೀತೆಯನ್ನು ನನ್ನ ಪತಿಯ ಕರೆದುಕೊಂಡು ಹೋಗುತ್ತಿರುವುದರಿಂದ ನಾನೂ ಹೋಗಬಹುದು ಎಂದು ಆಸೆ ಪಟ್ಟಿದ್ದೆ. ಅಂದರೆ ಸೀತೆಯ ಜೊತೆಗೆ ಲಕ್ಷ್ಮಣ ಹೋಗುತ್ತಾನೆ, ರಾಮನಲ್ಲ? ಹೌದು, ಹಾಗೆಂದು ರಾಮನೇ ಆದೇಶ ನೀಡಿರುವನಂತೆ. ಲಕ್ಷ್ಮಣನು ನಿನ್ನನ್ನು ಕರೆದುಕೊಂಡು ಹೋಗಲು ಏಕೆ ನಿರಾಕರಿಸಿದ? ಸಾಧ್ಯವಿಲ್ಲವೆಂದು ಕಠಿಣವಾಗಿ ಹೇಳಿ ಕೋಪಿಸಿಕೊಂಡು ಹೋದರು. ಅಂದರೆ ಎಲ್ಲ ಸಹೋದರರು ಯಾವುದೋ ಚಿಂತೆಯಿಂದ ಬಾಧೆ ಪಡುತ್ತಿದ್ದಾರೆ.
ಏನು, ಎಲ್ಲಾ ಸೋದರರಿಗೂ ಚಿಂತೆಯೇ? ಹೌದು ಊರ್ಮಿಳೆ, ನನ್ನ ಪತಿ ಮಾಂಡವಿ ಪತಿ ಕೂಡ ಯಾವುದೋ ಚಿಂತೆಯಿಂದ ಮಂಕಾಗಿದ್ದರು. ಅಂತ ನೋವಿನ ಚಿಂತೆ ಏನಾದರೂ ಇದ್ದರೆ ಅವರು ನಮ್ಮೊಂದಿಗಾದರೂ ಹೇಳಿಕೊಳ್ಳಬಹುದಾಗಿತ್ತಲ್ಲ. ನನ್ನ ಪತಿ ಅದಕ್ಕೆ ಕಾರಣವಿದೆ, ಶೀಘ್ರದಲ್ಲೇ ಅದು ತಿಳಿಯುತ್ತದೆ ಎಂದು ಹೇಳಿ ಹೋದರು. ಆ ಕಾಲ ಯಾವಾಗ ಬರುತ್ತದೋ ಏನೋ, ಕಾದು ನೋಡಬೇಕಷ್ಟೆ.